ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬೃಹಸ್ಪತಿ ಪ್ರೋಕ್ತ ನೀತಿಸಾರ. ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಬೃಹಸ್ಪತಿಯು ಇಂದ್ರನಿಗೆ ಉಪದೇಶಿಸಿದ ಅರ್ಥಶಾಸ್ತ್ರದ ಮೇಲಿನ ನೀತಿಸಾರವನ್ನು ಈ ರೀತಿ ಬೋಧಿಸತೊಡಗಿದರು. ಎಲೈ ಮಹರ್ಷಿಗಳೇ, ಮಹಾರಾಜರು ಎಂದರೆ ಪಾಲಕರು, ವ್ಯಾಪಾರ ಸಾಮ್ರಾಜ್ಯದ ನಾಯಕರು. ಅವರ ಗುರುಗಳಾದ ಮುನಿಗಳು, ಬ್ರಾಹ್ಮಣರು, ಈ ರೀತಿ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯವಿದು. ಪುರುಷಾರ್ಥ ಚತುಷ್ಟಯವನ್ನು ಎಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಿದ್ಧಿಸಿಕೊಳ್ಳಬೇಕೆಂದುಕೊಂಡಿರುವವನು ಸಜ್ಜನರೊಂದಿಗೆ ಸ್ನೇಹವನ್ನು ಬೆಳೆಸಬೇಕು. ದುರ್ಜನ ಸಾಂಗತ್ಯದಲ್ಲಿಯೇ ಜೀವನವನ್ನು ಸಾಗಿಸುವವನು ಇಹಪರಗಳೆರಡಕ್ಕೂ ಸೇರದೆ ಹೋಗುತ್ತಾನೆ. ಶುದ್ರನೊಂದಿಗೆ ಸುಭಾಷಣೆ, ದುಷ್ಟರ ದರ್ಶನ, ಶತ್ರು ಸೇವಕನ ಮೇಲಿನ ಪ್ರೀತಿ, ಮಿತ್ರನೊಂದಿಗೆ ವಿರೋಧ, ಮೂರ್ಖನಿಗೆ ಉಪದೇಶ, ದುಷ್ಟ ಸ್ತ್ರೀಯಿಂದ ಸಹಾಯ ಸ್ವೀಕರಣೆ, ಇವು ತುಂಬಾ ಅಪಾಯಕಾರಕಗಳು, ದುಃಖದಾಯಕಗಳು. ಕಾಲ ವೈಪರೀತ್ಯದಿಂದ ಸ್ನೇಹಿತನೊಂದಿಗೆ ಶತ್ರುತ್ವವು, ಶತ್ರುವಿನೊಂದಿಗೆ ಮಿತ್ರತ್ವವು ಮಾಡಬೇಕಾದಾಗ ಅದು ಶಾಶ್ವತವಲ್ಲವೆಂದು ಮನಸ್ಸಿನಲ್ಲಿ ದೃಢವಾಗಿ ಎಂದುಕೊಂಡು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಕಾಲವು ತುಂಬಾ ಶಕ್ತಿಯುತವಾದುದು, ಅದನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಅದು ದುರತಿಕ್ರಮಣೀಯವಾದುದು. ಅದೇ ಪ್ರಾಣಿಗಳನ್ನೂ ಪಾಲಿಸುತ್ತದೆ, ಸಂಹರಿಸುತ್ತದೆ. ಪ್ರಾಣಿಗಳು ನಿದ್ರಿಸುತ್ತಿದ್ದರೂ ಅದು ನಿದ್ರಿಸುವುದಿಲ್ಲ. ಕಾಲವೇ ಮಾನವ ಜೀವನದಲ್ಲಿನ ಎಲ್ಲಾ ಘಟ್ಟಗಳನ್ನು ನಿರ್ಣಯಿಸುತ್ತದೆ. ಸ್ಥಿತಿವಂತರೆಲ್ಲರೂ ಅಶ್ವಮೇಧ ಯಾಗವನ್ನು ಮಾಡಬೇಕು. ದೇವರನ್ನು ಪೂಜಿಸಿದಷ್ಟು ಭಕ್ತಿ ಶ್ರದ್ಧೆಗಳೊಂದಿಗೆ ಬ್ರಾಹ್ಮಣರನ್ನು, ರಾಜರ್ಷಿಗಳನ್ನು ಗೌರವಿಸಬೇಕು. ಉತ್ತಮ ಪ್ರಕೃತಿಯುಳ್ಳ ಉತ್ತಮರೊಂದಿಗೆ ಸೇರಿ ಸುತ್ತುವುದು, ಪಂಡಿತರೊಂದಿಗೆ ಸುಭಾಷಿಸುತ್ತಾ ಸಂತೋಷವನ್ನುಂಟು ಮಾಡುತ್ತಾ ಉತ್ತಮ ಕಥೆಗಳನ್ನು, ವಿಶೇಷಗಳನ್ನು ಕೇಳುವುದು, ಲೋಭಿಗಳಲ್ಲದವರೊಂದಿಗೆ ಸ್ನೇಹವನ್ನು ಬೆಳೆಸುವುದು, ಇವುಗಳನ್ನು ಪಾಲಿಸುವ ಬುದ್ಧಿವಂತನು ಸುಖ ಪಡುತ್ತಾನೆ. ಬೇರೆಯವರನ್ನು ನಿಂದಿಸುವುದು, ಪರರ ಧನವನ್ನು ಅಪಹರಿಸುವುದು, ಪರಸ್ತ್ರೀಯರೊಂದಿಗೆ ಸರಸವಾಡುವುದು, ತನ್ನದಲ್ಲದ ಮನೆಯಲ್ಲಿ ಇರುವುದು, ಇವುಗಳನ್ನು ಎಂದಿಗೂ ಮಾಡಬಾರದು. ನಮಗೆ ಒಳಿತನ್ನುಂಟು ಮಾಡುವವನು ಬೇರೆಯವನಾದರೂ ಬಂಧುವೆ, ನಮಗೆ ಕೆಡುಕನ್ನುಂಟು ಮಾಡುವವನು ಬಂಧುವೇ ಆಗಿದ್ದರೂ ಬೇರೆಯವನೆಂದೇ ಗ್ರಹಿಸಬೇಕು. ಯಾರು ನಮ್ಮನ್ನು ಪೋಷಿಸುವರೋ ಅವರೇ ನಮಗೆ ಮಾತಾಪಿತರಿಗೆ ಸಮಾನರು. ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡುವವನೇ ಸೇವಕನು. ಮೊಳಕೆಯೊಡೆಯುವ ಬೀಜವೇ ಉತ್ತಮ ಬೀಜ. ಪ್ರೀತಿಯಿಂದ ಮಾತನಾಡುವುದೇ ಪತ್ನಿ. ತಂದೆ ತಾಯಿಯರನ್ನು, ವೃದ್ಧರನ್ನು ಪೂಜಿಸಿ ಪೋಷಿಸುವವನೇ ಮಗನು. ಗುಣವಂತನಾಗಿ ಧರ್ಮ ಪ್ರವೃತ್ತಿಯಿಂದ ಜೀವಿಸುವವನ ಜೀವನವೇ ಉತ್ತಮ ಜೀವನ. ಆಗಲ್ಲದೆ ಅಧರ್ಮದಿಂದ ಜೀವಿಸುವವರು ಈ ಭೂಮಿಗೆ ಭಾರ. ಪತಿವ್ರತೆಯರು, ಅದರಲ್ಲೂ ಸುಂದರಿ, ಮಂಗಳಪ್ರದವಾದ ಕಾರ್ಯಗಳನ್ನು ಮಾಡುವವಳು, ಧರ್ಮಪಾರಾಯಣ, ಶೃಂಗಾರ ಸುಖಕ್ಕಾಗಿಯಲ್ಲದೆ ಪುತ್ರ ಸಂತಾನಕ್ಕಾಗಿ ಮಾತ್ರವೇ ಸಂಗಮವನ್ನು ಬಯಸುವವಳು ಲಭಿಸಿದವನು ದೇವೇಂದ್ರನಂತೆ ಪ್ರಕಾಶಿಸುತ್ತಾನೆ. ಆಗಲ್ಲದೆ ದೊಡ್ಡ ಕಣ್ಣುಗಳು, ಪಾಪಿನಿ, ಕಲಹಪ್ರಿಯ, ಪರಪುರುಷನ ಮೇಲೆ ಆಸಕ್ತಿಯುಳ್ಳಂತಹ ಪತ್ನಿ ಇರುವವನು ಎಷ್ಟೇ ಇದ್ದರೂ ದರಿದ್ರನೇ. ದುಷ್ಟಪತ್ನಿ, ದುಷ್ಟಮಿತ್ರನು, ಜಂಬವುಳ್ಳ ಭ್ರಸ್ಥರುಳ್ಳವನು ಸರ್ಪವಿರುವ ಗೃಹದಲ್ಲಿ ವಾಸಿಸುತ್ತಿದ್ದಂತೆಯೇ ಅಂತವನಿಗೆ ಸುಖವಿರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ದುಷ್ಟ ಸಾಂಗತ್ಯವನ್ನು ತ್ಯಜಿಸಿ ಉತ್ತಮರೊಂದಿಗೆ ಕೂಡಿರುತ್ತಾ ಹಗಲು ರಾತ್ರಿ ಸಾಧ್ಯವಾದಷ್ಟು ಪುಣ್ಯವನ್ನೇ ಸಂಪಾದಿಸುತ್ತಾ ಭಗವಂತನ ನಿತ್ಯತ್ವವನ್ನು, ನಮ್ಮ ಅನಿತ್ಯತ್ವವನ್ನು ನೆನೆಯುತ್ತಲೇ ಜೀವಿಸಬೇಕು. ವೇಶ್ಯೆಯ ಸುಳಿಯಲ್ಲಿ ಬೀಳಬಾರದು. ಅಲ್ಪವಿದ್ಯೆ ಇರುವವನು ಬಲಹೀನನು ಮಹಾಶಕ್ತಿಶಾಲಿಯಾಗಬಹುದು. ಕೃತಜ್ಞನೆಂದು ಕರೆಸಿಕೊಳ್ಳುವವನು ಒಳ್ಳೆಯವನಾಗಿ ಹೆಸರನ್ನೂ ಗಳಿಸಬಹುದು. ಅಗ್ನಿಯು ತಣ್ಣಗೆ ಆಗಬಹುದು, ಮಂಜನ್ನು ಮುಚ್ಚಿದರೂ ಬಿಸಿಯು ತಾಕಬಹುದು. ಆದರೆ ವೇಶ್ಯೆಗೆ ಪುರುಷನ ಮೇಲೆ ಪ್ರೀತಿಯುಂಟಾಗುವುದಿಲ್ಲ. ಧನವನ್ನು ಸಂಪಾದಿಸಬೇಕಾದರೂ ಅದನ್ನು ತನಗೂ ಸ್ತ್ರೀಯರಿಗೂ ಮಕ್ಕಳಿಗೂ ಆಪತ್ತಿಗೆ ಸಾಕಾಗುವಷ್ಟು ಮಾತ್ರವೇ ಭದ್ರಪಡಿಸಬೇಕು. ವರ್ಣಕ್ಕಾಗಿ ಆದರೆ ಒಬ್ಬ ವ್ಯಕ್ತಿಯನ್ನು, ಗ್ರಾಮವನ್ನು ರಕ್ಷಿಸುವುದಕ್ಕಾಗಿ, ಅವಶ್ಯಕವಾದರೆ ಒಂದು ಕುಟುಂಬವನ್ನು, ಮಹಾನಗರವನ್ನು ಕಾಪಾಡಬೇಕಾದರೆ
ಜನಪದವನ್ನು ತ್ಯಾಗ ಮಾಡಬಹುದು. ಆತ್ಮರಕ್ಷಣೆಗಾಗಿ ಗ್ರಾಮ, ನಗರ, ದೇಶ ಯಾವುದನ್ನಾದರೂ ಪರಿತ್ಯಜಿಸಬಹುದು. ದುಷ್ಟ ಚರಿತ್ರ ಮನೆಯಲ್ಲಿರುವುದಕ್ಕಿಂತಲೂ ನರಕದಲ್ಲಿರುವುದೇ ಲೇಸು. ಏಕೆಂದರೆ ನರಕವು ಪಾಪಗಳನ್ನು ದಗ್ಧ ಮಾಡುತ್ತದೆ. ಬುದ್ಧಿವಂತನು ಸದಾ ಒಂದು ಪಾದವನ್ನು ಪೂರ್ತಿಯಾಗಿ ಸ್ಥಿರವಾಗಿಟ್ಟ ಮೇಲೆಯೇ ಎರಡನೆಯ ಕಾಲನ್ನು ಎತ್ತುವನು. ನೆಲವನ್ನು ಬಿಟ್ಟು ಹೋಗುವುದಿಲ್ಲ. ಅಂದರೆ ಒಂದು ಸ್ಥಳವನ್ನು ಬಿಟ್ಟು ಹೋಗುವಾಗ ಮತ್ತೊಂದನ್ನು ಸಿದ್ಧಪಡಿಸಿಕೊಂಡ ಮೇಲೆಯೇ ಬಿಡಬೇಕು. ದುಷ್ಟ ಜನರಿಂದ ತುಂಬಿರುವ ದೇಶವನ್ನು, ಉಪದ್ರವಗ್ರಸ್ತವಾದ ಭೂಮಿಯನ್ನು, ಮಾಯಾವಿಯಾದ ಸ್ನೇಹಿತನನ್ನು ಕಿಂಚಿತ್ತೂ ಸಂಕೋಚಿಸದೆ ಆಲೋಚಿಸದೆ ಬಿಟ್ಟು ಬಿಡಬೇಕು. ಜಿಪುಣನ ಕೈಯಲ್ಲಿ ಬಿದ್ದ ಹಣವು, ಅತ್ಯಂತ ದುಷ್ಟನು ಕೋಪಿಷ್ಠನ ಬಳಿಯಲ್ಲಿರುವ ಜ್ಞಾನವು, ಗುಣವಾಗಲಿ ಶೌರ್ಯವಾಗಲಿ ಇಲ್ಲದವನಿಗಿರುವ ಸೌಂದರ್ಯವು, ಆಪತ್ತಿನಲ್ಲಿ ಸಹಾಯಕ್ಕೆ ಬಾರದ ಸ್ನೇಹಿತನು ವ್ಯರ್ಥ. ಅಧಿಕಾರದಲ್ಲಿರುವವನಿಗಾದರೆ ಅಪರಿಚಿತ ವ್ಯಕ್ತಿಗಳೂ ಸಹ ಸಹಾಯವಾಗುವುದಕ್ಕೆ ಅತ್ಯುತ್ಸಾಹದಿಂದ ಮುಂದೆ ಬರುವರು, ಕ್ಷಣದಲ್ಲಿ ಸ್ನೇಹಿತರಾಗುವರು. ಅದೇ ವ್ಯಕ್ತಿಯು ಪದಚ್ಯುತನಾದರೆ, ಅಸಮರ್ಥನೆಂದು ತಿಳಿದರೆ ಪರಿಚಯಸ್ಥರೂ ಸಹ ಮಾತನಾಡಿಸುವುದಿಲ್ಲ. ಸ್ವಂತದವರೇ ಶತ್ರುಗಳಂತೆ ನೋಡುತ್ತಾರೆ. ಆಪತ್ತು ಬಂದಾಗಲೇ ನಿಜವಾದ ಸ್ನೇಹಿತನು ಯಾರೆಂಬುದು ತಿಳಿಯುತ್ತದೆ. ಅದೇ ರೀತಿ ಯುದ್ಧದಲ್ಲಿ ವೀರತ್ವವು, ಏಕಾಂತದಲ್ಲಿ ಶುಚಿತ್ವವು, ವೈಭವವು ಕ್ಷೀಣಿಸಿದಾಗ ಪತ್ನಿ, ದುರ್ಭಿಕ್ಷದಲ್ಲಿ ಅತಿಥಿ ಪ್ರಿಯತ್ವವು ತಿಳಿಯುತ್ತದೆ. ಅಂದರೆ ನಿಜವಾದ ಬಣ್ಣ ಬಯಲಾಗುತ್ತದೆ. ಲೋಭಿಗೆ ಯಾವುದೋ ಒಂದು ರೂಪದಲ್ಲಿ ಧನವನ್ನು ಕೊಟ್ಟರೆ ತುಂಬಾ ಸಂತೋಷ ಪಡುತ್ತಾನೆ. ಈ ರೀತಿಯಾಗಿ ಅವನ ಮನಸ್ಸನ್ನು ಗೆಲ್ಲಬಹುದು. ಅದೇ ರೀತಿ ಅಂಜಲಿಯಿಂದ ಉದಾರ ಚಿತ್ತರನ್ನು, ಹೊಗಳಿಕೆಗಳಿಂದ ಮೂರ್ಖರನ್ನು, ತಾತ್ವಿಕ ಚರ್ಚೆಯ ಮೂಲಕ ವಿದ್ವಾಂಸರನ್ನು, ಒಳ್ಳೆಯ ಮನಸ್ಸಿಂದ ಉನ್ನತ ಆಲೋಚನೆಗಳಿಗೆ ದೇವತೆಗಳನ್ನು, ಸಜ್ಜನರನ್ನು, ದ್ವಿಜರನ್ನು ಒಳ್ಳೆಯವರನ್ನಾಗಿ ಮಾಡಿಕೊಳ್ಳಬಹುದು. ಅನ್ನ ಪ್ರಾಸಗಳೊಂದಿಗೆ ಸಾಮಾನ್ಯರನ್ನು, ಮಾನ ಸನ್ಮಾನಗಳೊಂದಿಗೆ ಪಂಡಿತರನ್ನು ಆಕರ್ಷಿಸಬಲ್ಲೆವು. ನದಿಯನ್ನು ನಂಬಿಕೊಂಡು ಒಂದೇ ಕಡೆ ಇದ್ದು ಬಿಡಬೇಕೆಂದುಕೊಳ್ಳುವುದು ಒಳ್ಳೆಯದಲ್ಲ. ಅದು ತುಂಬಾ ಹರಿದರೂ, ಪೂರ್ತಿಯಾಗಿ ಒಣಗಿದರೂ ಮುಪ್ಪು ತಪ್ಪುವುದಿಲ್ಲ. ಅದೇ ರೀತಿ ಉಗುರುಗಳಿಂದ, ಕೊಂಬುಗಳಿಂದ ಇರುವ ಜಂತುಗಳನ್ನು, ಆಯುಧಗಳನ್ನು ಧರಿಸಿ ಸುತ್ತುವವರನ್ನು, ರಾಜಪರಿವಾರವನ್ನು ನಂಬಿ ಅವರೊಂದಿಗೆ ಇರಬಾರದು. ಈ ಪ್ರಪಂಚದಲ್ಲಿ ದೋಷವಿಲ್ಲದ ವಂಶ, ರೋಗ ಪೀಡಿತರಾಗದ ಮನುಷ್ಯರು, ದುಃಖಿತರಾಗದವರು, ಅಹಂಕಾರವನ್ನು ಗೆಲ್ಲುವಂತಹ ಧನವಂತರು, ದುರ್ಜನರಿಂದ ಪೆಟ್ಟು ತಿನ್ನದವರು ಯಾರೂ ಇರುವುದಿಲ್ಲ. ಎಲ್ಲಿ ವ್ಯಕ್ತಿಗೆ ಗೌರವವು ಲಭಿಸುವುದಿಲ್ಲವೋ, ಆದರಣೆ ಮಾಡುವವರು ಇರುವುದಿಲ್ಲವೋ, ಬಂಧು ಬಳಗದವರು ಇರುವುದಿಲ್ಲವೋ, ವಿದ್ಯಾಲಾಭ ಅವಕಾಶವೇ ಇರುವುದಿಲ್ಲವೋ ಅಂತಹ ಸ್ಥಳದಿಂದ ಸಾಧ್ಯವಾದಷ್ಟು ಬೇಗನೆ ತ್ಯಜಿಸಬೇಕು. ಧನಸಂಚಯ ಮಾಡುವವನು ಅದನ್ನು ಎಲ್ಲಿಯವರೆಗೆ ರಕ್ಷಿಸಬಲ್ಲನೋ ಎಂಬುದನ್ನೂ ಸಹ ಆಲೋಚಿಸಿಕೊಳ್ಳಬೇಕು. ರಾಜರು, ಚೋರರು ಅದರ ಸುಳಿಗೆ ಬರದಂತೆ ನೋಡಿಕೊಳ್ಳಬೇಕು. ಆಗಲಾದರೂ ಪ್ರಾಣವನ್ನು ಹೊತ್ತೆ ಇಟ್ಟು ಅನ್ಯಾಯವಾಗಿ ಸಂಪಾದಿಸಿದ ಧನವು ಅವನೊಂದಿಗೆ ಪರಲೋಕಕ್ಕೆ ಹೋಗುವುದಿಲ್ಲವಾದರೂ ತತ್ಸಂಪಾದನೆಗಾಗಿ ಅವನು ಮಾಡಿದ ಪಾಪಗಳು ಅವನನ್ನು ನರಕದವರೆಗೂ ಮರುಜನ್ಮದಲ್ಲಿಯೂ ಸಹ ಅನುಸರಿಸುತ್ತದೆ. ಆದಷ್ಟು ಅಧರ್ಮ, ಲೋಭವು ಕೆಲಸಕ್ಕೆ ಬರುವುದಿಲ್ಲ. ಸಾಮಾನ್ಯವಾಗಿ ಇಂತಹ ಧಾರ್ಮಿಕರೂ ಲೋಭಿಗಳೇ. ಮರುಜನ್ಮದಲ್ಲಿ ಹೊಟ್ಟೆಗೆ ಅನ್ನವಾಗಲಿ, ಇರುವುದಕ್ಕೆ ಮನೆಯಾಗಲಿ ಇಲ್ಲದೆ ದರಿದ್ರರಾಗಿ, ರೋಗಿಗಳಾಗಿ ಜೀವನವನ್ನು ಕಳೆಯುತ್ತಿರುತ್ತಾರೆ. ಇವರೆಲ್ಲರೂ ದಾನ ಧರ್ಮವಿಲ್ಲದ ಹಿಂದಿನ ಶ್ರೀಮಂತರೇ. ನಾವು ಇಂತಹವರು ಮನಸ್ಸು ಯಾಚಿಸುತ್ತಿದ್ದಾಗ ನಮಗೊಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಎಲೈ ಮಾನವರೇ, ನೀವು ಅನ್ಯಾಯವನ್ನು ಮಾಡಿ ದಾನ ಧರ್ಮಗಳನ್ನು ಮಾಡದೇ ಜೀವಿಸಿದರೆ ಮುಂದಿನ ಜನ್ಮದಲ್ಲಿ ನಮ್ಮಂತೆಯೇ ಭಿಕ್ಷೆ ಬೇಡಬೇಕಾಗುತ್ತದೆ ಎಂದರ್ಥ. ಜಿಪುಣನ ಧನವು ಯಜ್ಞಕ್ಕೆ ಉಪಯೋಗವಾಗುವುದಿಲ್ಲ. ಏಕೆಂದರೆ ಅಂತಹವನು ಯಜ್ಞ ಮಾಡುವುದಿಲ್ಲವಾದ್ದರಿಂದ ಅದು ಬ್ರಾಹ್ಮಣರಿಗೆ ಸೇರುವುದಿಲ್ಲ. ಕೊನೆಗೆ ಅದು ಸೇರುವುದು ಮಹಾರಾಜನಿಗೆ ಅಥವಾ ಕಳ್ಳನಿಗೆ. ವಿದ್ಯೆಯನ್ನು ನಿರಂತರವೂ ಅಧ್ಯಯನವನ್ನು, ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾ ಇರದೆ ಹೋದರೆ ಅದನ್ನು ಮರೆತು ಹೋಗುತ್ತೇವೆ. ಶಕ್ತಿಯೂ ಸಹ ಅಷ್ಟೇ. ಕಳ್ಳನನ್ನು ಕ್ಷಮಿಸುವುದಾಗಲಿ, ಸಣ್ಣ ಶಿಕ್ಷೆಯನ್ನು ಹಾಕಿ ಊರಿನೊಳಕ್ಕೆ ಬಿಟ್ಟು ಬಿಡುವುದಾಗಲಿ ಮಾಡಬಾರದು. ಅಂತಹವನಿಗೆ ಸರಿಯಾದ ಶಿಕ್ಷೆ ಮರಣದಂಡನೆ. ದುಷ್ಟನಾದ ಸ್ನೇಹಿತನನ್ನು ದೂರವಾಗಿಡಬೇಕು. ಎದುರಾದರೂ ಮಾತನಾಡಿಸಿ
ಹಾಗೆಯೇ ತಪ್ಪಿಸಿಕೊಳ್ಳಬೇಕು. ಅದೇ ಅವನಿಗೆ ಶಿಕ್ಷೆ. ಸ್ತ್ರೀಗೆ ಸರಿಯಾದ ಶಿಕ್ಷೆ ಆಕೆಯನ್ನು ತನ್ನ ಶಯ್ಯೆಯ ಮೇಲೆ ಅಲ್ಲದೆ ಬೇರೆಡೆ ಒಂಟಿಯಾಗಿ ಮಲಗಿಸುವುದು. ಬ್ರಾಹ್ಮಣನಿಗೆ ಶಿಕ್ಷೆ ಅವನನ್ನು ಯಾವುದಕ್ಕೂ ಕರೆಯದೇ ಇರುವುದು. ಕೆಲಸವನ್ನು ಹೆಚ್ಚಿಸುವುದರಿಂದ ಮೃತ್ಯುವನ್ನು ದುಃಖವನ್ನು ಉಂಟು ಮಾಡುವ ಸಂಘಟನೆ ಬಂದಾಗ ಬಂಧು ಬಾಂಧವರನ್ನು, ವಿಪತ್ಕಾಲದಲ್ಲಿ ಸ್ನೇಹಿತನನ್ನು, ಐಶ್ವರ್ಯ ನಷ್ಟವಾಗುವಾಗ ಸ್ತ್ರೀಯನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗಿಲ್ಲ. ಅವರ ನಿಜ ಸ್ವರೂಪವು ಬಯಲಾಗುತ್ತದೆ. ಸ್ತ್ರೀಗೆ ಪುರುಷನಿಗಿಂತಲೂ 2ರಷ್ಟು ಆಹಾರ, 4 ಪಟ್ಟು ಬುದ್ಧಿ, 6 ಪಟ್ಟು ಸಹನೆ, 8 ಪಟ್ಟು ಕಾಮವಾಂಛೆ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಸ್ವಪ್ನದಿಂದ ನಿದ್ದೆಯ ಮೇಲೆ ಗೆಲುವು ಲಭಿಸುವುದಿಲ್ಲ. ಅಂದರೆ ಕನಸುಗಳಿಂದ ನಿದ್ರೆಯು ಕೆಡುತ್ತದೆಯಾಗಲಿ ತೀರುವುದಿಲ್ಲ. ಕಾಮದಿಂದ ಸ್ತ್ರೀಯನ್ನು ಗೆಲ್ಲುವುದು ಅಸಾಧ್ಯ. ಇಂದ್ರನಿಂದ ಅಗ್ನಿಯನ್ನು ತೃಪ್ತಿಪಡಿಸಲಾಗುವುದಿಲ್ಲ. ಮದ್ಯದೊಂದಿಗೆ ದಾಹವನ್ನು ತೀರಿಸಲಾಗದು. ಸ್ತ್ರೀಗೆ ಸೌಕರ್ಯಗಳನ್ನು ಉಂಟು ಮಾಡುತ್ತಿದ್ದಷ್ಟೂ ಆಕೆಗೆ ಬಯಕೆಗಳು ಹೆಚ್ಚುತ್ತಿರುತ್ತದೆ. ಕಟ್ಟಿಗೆಗಳನ್ನು ಹಾಕುತ್ತಿದ್ದಷ್ಟು ಅಗ್ನಿಯು ಮತ್ತಷ್ಟು ಉರಿಯುತ್ತದೆಯಲ್ಲವೇ? ನದಿಗಳು ತನ್ನಲ್ಲಿ ಸೇರುತ್ತಿದ್ದಷ್ಟು ಸಮುದ್ರನಿಗೆ ದಾಹವು ಮತ್ತಷ್ಟು ಹೆಚ್ಚುತ್ತಿರುತ್ತದೆ. ಪ್ರಿಯವಚನಗಳು, ಬಯಕೆಗಳ ಸಿದ್ಧಿ, ಸುಖಗಳ ಪುತ್ರರು ಇಂತಹವೆಲ್ಲವೂ ಬರುತ್ತಿದ್ದಷ್ಟು ಇನ್ನೂ ಬೇಕೆನ್ನುವವರೇ ಹೊರತು ಇನ್ನು ಸಾಕು ಎನ್ನುವವರು ಇರುವುದಿಲ್ಲ. ಮೋಕ್ಷವೆಂಬುದು ಪರ್ವತಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಮಾತ್ರವೇ ಸಿಗುವುದಿಲ್ಲ. ತನಗೆ ಧರ್ಮಶಾಸ್ತ್ರಗಳು ವಿಧಿಸಿರುವ ಕರ್ಮವನ್ನು ತತ್ಪರತೆಯೊಂದಿಗೆ ದೈವಾರ್ಪಣೆಯನ್ನು ಮಾಡುತ್ತಾ ಗೌರವವಾಗಿ ಜೀವಿಸುವುದಕ್ಕೆ ಬೇಕಾಗುವಷ್ಟು ಮಾತ್ರವೇ ಧನವನ್ನು ಅರ್ಜಿಸುತ್ತಾ ಶಾಸ್ತ್ರ ಚಿಂತನೆಯ ಮೇಲೆ ರಕ್ಷೆಯನ್ನು, ತನ್ನ ಪತ್ನಿಯ ಮೇಲೆ ಮಾತ್ರವೇ ಅನುರಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಜಿತೇಂದ್ರಿಯನನ್ನಾಗಿ ಅತಿಥಿ ಸೇವಾ ನಿರತನಾಗಿ ಜೀವನವನ್ನು ನಡೆಸುವ ಸತ್ಪುರುಷನು ಆಯಸ್ಸು ತೀರುತ್ತಲೇ ಸ್ವಂತ ಮನೆಯಿಂದಲೇ ಮೋಕ್ಷ ಪದವನ್ನು ತಲುಪಬಲ್ಲನು. ಸ್ವರ್ಗವು ಎಲ್ಲೋ ಆಕಾಶದಲ್ಲಿ ಮಾತ್ರವೇ ಇದೆ ಎಂದು ತಿಳಿಯುವುದಕ್ಕಾಗುವುದಿಲ್ಲ. ಸತ್ಕರ್ಮ ನಿರತರಾದ ಪುರುಷನಿಗೆ ತನ್ನ ಮನೆಯಲ್ಲಿಯೇ ಅನುಕೂಲವತಿಯೂ ಸುಂದರಿಯೂ ಸುಮಚುತ ಅಲಂಕಾರಭೂಷಿತಳು ಆರೋಗ್ಯವಂತಳೂ ಆದ ಪತ್ನಿಯು ಯಾರನ್ನೂ ಯಾಚಿಸದೆ ಕಾಡಿಸದೆ ಜೀವನವನ್ನು ನಡೆಸುವ ಗುಣವಿದ್ದರೆ ಅದೇ ಸೌಭಾಗ್ಯ, ಅದೇ ಸ್ವರ್ಗ. ಸ್ವಭಾವ ಸಿದ್ಧವಾಗಿಯೇ ಪತಿಗೆ ವಿರುದ್ಧವಾಗಿ ಪತಿಗೆ ಪ್ರತಿಕೂಲವಾಗಿರುವ ಸ್ತ್ರೀಯರು ದಾನಕ್ಕೂ ಮಾನಕ್ಕೂ ಶಾಸ್ತ್ರಕ್ಕೂ ಶಸ್ತ್ರಗಳಿಗೆ ಬಗ್ಗುವುದಿಲ್ಲ. ಅಂತಹ ಸ್ತ್ರೀಯೊಂದಿಗೆ ಜೀವಿಸುವುದೇ ನರಕ. ವಿದ್ಯಾರ್ಜನೆ, ಧನ ಸಂಗ್ರಹ, ಪರ್ವತಾರೋಹಣ, ಅಭಿಷ್ಟ ಸಿದ್ಧಿ, ಧರ್ಮಾಚರಣೆ ಈ 5 ಸಹನೆಯಿಂದ ಕ್ರಮವಾಗಿ ಸಾಧಿಸಿಕೊಳ್ಳಬೇಕಾಗಿರುತ್ತದೆ. ದೇವ ಪೂಜಾಧಿಕ ಕರ್ಮಗಳು, ಬ್ರಾಹ್ಮಣರಿಗೆ ಕೊಡುವ ದಾನಗಳು, ಸದ್ವಿದ್ಯೆ, ಒಳ್ಳೆಯ ಸ್ನೇಹಿತನು ಇವು ಮಾನವನಿಗೆ ಜೀವನ ಪರ್ಯಂತವೂ ಸಹಕಾರಿಯಾಗುತ್ತವೆ. ಬಾಲ್ಯದಲ್ಲಿ ವಿದ್ಯೆಯನ್ನು, ಯೌವನಾವಸ್ಥೆಯಲ್ಲಿ ಧನವನ್ನು, ಅನುಕೂಲವತಿಯಾದ ಪತ್ನಿಯನ್ನು ಸಂಪಾದಿಸಿಕೊಳ್ಳದವರು ಸುಖ ಜೀವನವನ್ನು ನಡೆಸಲಾರರು. ವಿದ್ಯಾರ್ಜನೆಯೆಂದು ಉಪಾಸನೆ. ಆ ಉಪಾಸನಾ ಕಾಲದಲ್ಲಿ ಮನುಷ್ಯನಿಗೆ ಊಟದ ಆಲೋಚನೆಯೇ ಬರಬಾರದು. ವಿದ್ಯೆಗಾಗಿ ಅವಶ್ಯಕವಾದರೆ ಗುರುತ್ಮಂತನಂತೆ ಎಷ್ಟು ದೂರವಾದರೂ ಸರಿ ಹೋಗಬೇಕು. ಶುಷ್ಕ ತರ್ಕದಿಂದ ಯಾರಿಗೂ ಪ್ರಯೋಜನವಿರುವುದಿಲ್ಲ. ಸಿದ್ಧಾಂತ ಸ್ಥಾಪನೆಯು ಕೇವಲ ತರ್ಕ ಮಾತ್ರದಿಂದ ನಡೆಯುವುದಿಲ್ಲ. ಧರ್ಮವೂ ಸಹ ತರ್ಕವನ್ನನುಸರಿಸುವುದಿಲ್ಲ. ಪರಿಸ್ಥಿತಿಗಳನ್ನಾಧರಿಸಿ ಧರ್ಮವು ಮಹರ್ಷಿಗಳಿಂದ ಆದೇಶಿಸಲ್ಪಡುತ್ತದೆ. ಆಕಾರ, ಸಂಕೇತ, ಗಮನ, ಚೇಷ್ಟೆ, ಮಾತು, ಕಣ್ಣುಗಳು, ಮುಖ, ಮನುಷ್ಯನ ಅಂತಃಕರಣ ಇವುಗಳ ಮೂಲಕ ಹೊರಬೀಳುತ್ತಿರುತ್ತದೆ. ಇವುಗಳನ್ನು ಹಿಡಿದು ಎದುರಿಗಿರುವ ವ್ಯಕ್ತಿಯ ನಿಜವಾದ ಬಣ್ಣವನ್ನು ಕಂಡು ಹಿಡಿದು ಅವಗತ ಮಾಡಿಕೊಳ್ಳುವವನೇ ವಿದ್ವಾಂಸನು. ಪ್ರಾಣಿಗಳಲ್ಲಿ ಕುದುರೆಗೂ ಆನೆಗೂ ಈ ಶಕ್ತಿಯು ಸ್ವಲ್ಪ ಮಟ್ಟಿಗೆ ಇರುತ್ತದೆ.